ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಇನಿ ಚಾರ್ಮಾಡಿ ಕೊಟ್ಟಿಗೆ ಎರಡು ಫೇಮಸ್ ರೆಸಾರ್ಟ್ ಬಂದು ಇಪ್ಪು ಅಂಚಿನ ಚಾರ್ಮಾಡಿ ಮಿಸ್ಟುಡುಲ್ಲ ಅಂಚನೆ ನಮ್ಮ ಇದ ಮಾಲಕೇರೈನ ಮಿಸ್ಟರ್ ಸಂಜಯ್ ಗೌಡ ಸರ್ ಉಳ್ಳೇರು. ಥ್ಯಾಂಕ್ ಯು. ಅಂಚ ಎಂಗ್ಲು ಬರೋಂದೆ ಇಪ್ಪಡೆಗೆ. ಸೊ ನೆತ್ತ ನಮ್ಮ ರೆಸಾರ್ಟ್ದ ಬಗ್ಗೆ ಒಂಚೂರು ಆ ರೈತ ಬಗ್ಗೆ ಪನ್ಪೇರು ಬೊಕ ನೆಟ ನಿಯರ್ ಆಯ್ನ ಪ್ಲೇಸ್ದ ಬಗ್ಗೆ ಪೂರ ಅಂಚನೆ ಮುಲ್ ದಾದ ಫೆಸಿಲಿಟಿ ಉಂಡು ಪೂರ ಐತ ಬಗ್ಗೆ ಚೂರು ಅರಡ ಕೇನೊಂದುಲ್ಲ ಅಂಚ ಐತ ಬಗ್ಗೆ ಎಕ್ಸ್ಪ್ಲೈನ್ ಮನ್ಪ್ಲೆ ಒಂಚೂರು. ಎಲ್ರಿಗೂ ನಮಸ್ತೆ. ನಾನು ಸಂಜಯ್ ಅಂತೇಳಿ. ನಮ್ಮದು 2020ರಲ್ಲಿ ಆಗ ಚಾರ್ಮಾಡಿ ಈ ರಸ್ತೆ ಚೆನ್ನಾಗಿರಲಿಲ್ಲ, ಎಲ್ಲ ಕ್ಲೋಸ್ ಆಗ್ತಾಯಿತ್ತು. ಯಾವಾಗಲೂ ಮಳೆ ಬಂದು ಡ್ಯಾಮೇಜ್ ಆಗಿ ಕ್ಲೋಸ್ ಆಗ್ತಾಯಿತ್ತು. ಜನ ಬಂದು ಕುಟಿಯಾರದಲ್ಲಿ ಅವ್ರಿಗೆ ಇರೋದಕ್ಕೆ ಯಾವುದೇ ಲಾರ್ಜ್ ಫೆಸಿಲಿಟೀಸ್ ಇರಲಿಲ್ಲ ಆ ಟೈಮಲ್ಲಿ. ಆವಾಗ ಒಂದು ಐಡಿಯಾ ಬಂತು, ನಾವೀಗ ಮನೆ ಮಾಡಿದ್ವಿ ಮೇಲ್ಗಡೆ ಫ್ರೆಂಡ್ಸ್ಗಂತೇಳಿ ಇದು ಮಾಡಿದ್ವಿ, ಒಂದು ಐಡಿಯಾ ಬಂತು. ಆಮೇಲೆ ನಮ್ಮ ಚಂದನ್ ಕಾಮತ್ ಅಂತೇಳಿ ಧರ್ಮಸ್ಥಳದವರು ಭಾರಿ ಫ್ರೆಂಡು, ಅವರು ಆವಾಗ ರೆಸಾರ್ಟ್ ಮಾಡ್ತಾಯಿದ್ರು ಕೊಟ್ಟಿಗೆಹಾರದಲ್ಲಿ. ಒಂದು ಹೊಸದಾಗಿ 2018ರಲ್ಲಿ ಮಾಡ್ತಾಯಿದ್ರು. ಆವಾಗ ಒಂದು ಐಡಿಯಾ ಬಂದಿತ್ತು, ಜನಕ್ಕೆ ಯಾವಾಗಲೂ ಪ್ರಾಬ್ಲಮ್ ಆಗೋದು. ಅವರು ಸ್ವಲ್ಪ ಟಾಪ್ ಕ್ಯಾಟಗರಿ ಮಾಡ್ತಾಯಿದ್ರು. ನಾವು ಈ ಥರ ಒಂದು ರೂಮ್ ಮಾಡೋಣ ಅಂತೇಳಿ ಆ ಟೈಮಲ್ಲಿ ಪ್ಲ್ಯಾನ್ ಮಾಡಿ ಶುರು ಮಾಡಿದ್ವಿ. ಆಮೇಲೆ ಏನು ಓಪನ್ ಮಾಡಿದ್ವಿ, ನಮ್ಮ ಮನೆ ಓಪನ್ ಮಾಡಿಬಿಟ್ಟು ತುಂಬ ಜನ ರೆಸ್ಪಾನ್ಸ್ ಬರೋಕ್ಕೆ. ಆಮೇಲೆ ಪ್ರೈಸಿಂಗ್ ಅಷ್ಟೇ ತುಂಬ ಕಡಿಮೆ ಪ್ರೈಸಿಂಗು, ಜನಕ್ಕೆ ಸರ್ವಿಸ್ ಥರ ಶುರು ಮಾಡಿದ್ವಿ. ಸ್ಟಾರ್ಟಿಂಗಲ್ಲಿ 100 ರೂಪೀಸು, 200, 250 ಈ ಥರ ಕೊಡ್ತಾಯಿದ್ವಿ. ಅಂದರೆ ಅವಾಗ ಲಿಮಿಟೆಡ್ ಸರ್ವಿಸ್ ಇದ್ದರು, ಬಟ್ ಮಲಗೋಕ್ಕೆ ರಾತ್ರಿ ಬಂದು ಸ್ಟೇ ಮಾಡಿ ಹೋಗೋಕ್ಕೆ ಬರೀ ಇದರಲ್ಲೇ 30-40 ಜನ ಬಂದು ಮಲಗೋರು. ಆಮೇಲೆ ಟೆಂಟ್ ಎಲ್ಲ ಮಾಡ್ತಾಯಿದ್ವಿ. ನೆಕ್ಸ್ಟ್ ಆಮೇಲೆ ಇದನ್ನು ಶುರು ಮಾಡಿದ್ವಿ. ಇದನ್ನು ಒಂದು 2 ವರ್ಷ ಬಿಟ್ಟು ಇದನ್ನು ಶುರು ಮಾಡಿದ್ವಿ. ಇದಾದಮೇಲೆ ನಮ್ಮದು ಹಳೆ ಮನೆ ಇತ್ತು ಆ ಕಡೆ ಕೆಳಗಡೆ, ಅದು ಶುರು ಮಾಡಿದ್ವಿ. ಅದ್ರ ಜೊತೆಗೆ ಡೈನಿಂಗು ಎಲ್ಲ ಶುರು ಮಾಡಿದ್ವಿ. ಇವಾಗ ನಮ್ಮಲ್ಲಿ ಸುಮಾರು 25,000 ಮೇಲೆ ಕಸ್ಟಮರು ಬಂದು ಹೋಗಿದ್ದಾರೆ 5 ವರ್ಷದ. ತುಂಬ ಕಸ್ಟಮರ್ ಬರ್ತಾರೆ, ಡೈಲಿ ಕಸ್ಟಮರ್ಸ್ ಇರ್ತಾರೆ. ಮತ್ತು ನಾವೊಂಥರ ಪ್ರೈಸಿಂಗ್ ಅಂದರೆ ಎಲ್ಲ ಹೋಮ್ ಸ್ಟೇ ಅವರು ಹೇಳ್ತಾರೆ ಪ್ರೈಸಿಂಗ್, ಬಟ್ ನಾವು ಆ ಥರ ಮಾಡೋಕ್ಕಾಗಲ್ಲ. ಯಾಕಂದರೆ ನಮ್ಮದು ರೋಡ್ ಸೈಡ್ ಇರೋದ್ರಿಂದ ಜನ ಬರೋದು ಲೇಟು. ನಮ್ಮ ಹತ್ರ ಹೋಮ್ ಸ್ಟೇ ಥರನೇ ಬರೋಲ್ಲ ಅವರು. ಯಾಕಂದರೆ ಭಕ್ತಾದಿಗಳು ಬರ್ತಾರೆ, ಧರ್ಮಸ್ಥಳಕ್ಕೆ ಹೋಗೋರು, ಹೊರನಾಡಿಗೆ ಹೋಗೋರು, ಶೃಂಗೇರಿಗೆ ಹೋಗೋರು, ಈ ಥರ ಬರ್ತಾರೆ. ರಾತ್ರಿ ಸ್ಟ್ರಕ್ ಆಗ್ತಾರೆ, ಪ್ರಾಬ್ಲಮ್ ಆಗುತ್ತೆ, ಆಕ್ಸಿಡೆಂಟ್ಸ್ ಆಗ್ತವೆ, ಸ್ಟ್ರಕ್ ಆಗುತ್ತೆ, ಯಾರೋ ಗ್ಯಾರೇಜ್ ಅವ್ರು ಫೋನ್ ಮಾಡ್ತಾರೆ, ಈ ಥರ ಎಲ್ಲ ಇರುತ್ತೆ. ಬೇರೆ 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 ವೆರೈಟೀಸ್ ಇರುತ್ತೆ. ಅವರೇ ಬಂದು ಅಡುಗೆ ಮಾಡ್ಕೊಳ್ಳೋಕ್ಕೆ ಈ ಥರದ್ದೆಲ್ಲ ಮಾಡಿದ್ವಿ. ಮತ್ತು ಒಳ್ಳೆ ಅಟ್ಮಾಸ್ಫಿಯರು ಚೆನ್ನಾಗಿ ಅಪ್ಡೇಟ್ ಮಾಡಿದ್ದೀವಿ. ಮತ್ತು ಸರ್ ಇದರಲ್ಲಿ ರೂಮ್ ಎಲ್ಲ ಎಷ್ಟುಂಟು? ನಮ್ಮಲ್ಲಿ ಈಗ ಒಟ್ಟು 10 ರೂಮ್ ಇದೆ. ಒಂದು ಎಲ್ಲ ಸೇರಿ ಕೆಳಗೆ ಎಲ್ಲ ಸೇರಿ ಒಂದು 55 ಜನ 60 ಜನ ಮಲ್ಕೊಳ್ಳೋಷ್ಟು ಕಂಫರ್ಟಬಲ್ ಸ್ಟೇ ಇದೆ. ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಒಳ್ಳೆ ನ್ಯಾಚುರಲ್ ವಾಟರ್, ಕುಡಿಯೋ ನೀರು ಒಳ್ಳೆ ಇದಿರ್ಬೋದು. ಆಮೇಲೆ ನಾವು ಫಿಲ್ಟರ್ ಹಾಕಿದ್ವಿ, ಎಲ್ಲ ವ್ಯವಸ್ಥೆ ಮಾಡಿದ್ವಿ ಫ್ರೀ. ನಾನು ನೋಡಿದ್ದೀನಿ, ಅದೆಲ್ಲ ಫ್ರೀ ಇದು ಮಾಡಿದ್ವಿ. ಮತ್ತು ಸರ್ ನಮಗೆ ಈಗ ಇಲ್ಲಿ ರೆಸಾರ್ಟಲ್ಲಿ ಸ್ಟೇ ಆದರೆ ವೀಕೆಂಡಿಗೆ ಬಂದು ಅಂದರೆ ಇಲ್ಲಿ ನಿಯರ್ ಆಗಿ ಪ್ಲೇಸ್ ಅಂದರೆ ತಿರುಗಲಿಕ್ಕೆ ಆ್ಯಕ್ಚುಲಿ ಚಿಕ್ಕಮಂಗ್ಳೂರು ಅಂತ ಹೇಳ್ತಾರೆ, ನಮ್ಮ ಬೆಂಗಳೂರಿಂದ ಹೇಳ್ಬಿಡ್ತಾರೆ ಸೀದಾ ಚಿಕ್ಕಮಂಗ್ಳೂರು ಅಂಥೇಳಿ. ಬರೀ ಚಿಕ್ಕಮಂಗ್ಳೂರಲ್ಲಿ ಏನಾಗುತ್ತೆ, ಮುಳ್ಳಯ್ಯನಗಿರಿ, ದತ್ತಪೀಠ, ಆಮೇಲೆ ಕೆಮ್ಮಣ್ಣುಗುಂಡಿ, ಅಬ್ಬಿ ಫಾಲ್ಸ್, ಅದು ಒಂದು ದಿನದ ಪ್ಯಾಕೇಜ್ ಇರುತ್ತೆ. ಒಂದೇ ಕಡೆದು ಇದು ಚಿಕ್ಕಮಂಗ್ಳೂರು ಅಂದರೆ ಅದನ್ನು ಅಂತ ತಿಳ್ಕೊಂಡಿದ್ದಾರೆ. ಆ್ಯಕ್ಚುಲಿ ಚಿಕ್ಕಮಂಗ್ಳೂರಲ್ಲಿ ಏನಂತ ಹೇಳಿದ್ರೆ ಮೇಜರು ಟೂರಿಸಮ್ಮು ಮತ್ತು ಟ್ರಕ್ಕಿಂಗು ಒಳ್ಳೆ ಪಾಯಿಂಟ್ಸ್ ಇರೋದು, ಹಳೆ ದೇವಸ್ಥಾನಗಳಿರೋದು ಮೂಡಿಗೆರೆ ತಾಲೂಕಲ್ಲಿ ಇರೋದು. ಅದನ್ನು ಸ್ವಲ್ಪ ಜನ ಸಕಲೇಶ್ಪುರದಲ್ಲಿ ಕ್ಲೈಮ್ ಮಾಡ್ಕೊಂಡು, ಈಗ ಎತ್ತಿನ ಭುಜ ಎಲ್ಲ ಬಂದರೆ ಸಕಲೇಶ್ಪುರಕ್ಕೆ ತೋರಿಸ್ತಾರೆ. ಸಕಲೇಶ್ಪುರ ನಿಮಗೆ ಟೂರಿಸಮ್ಗೆ ತೋರಿಸಿದ್ರೆ ಅಲ್ಲಿರೋದು 3-4 ಸ್ಪಾಟ್. ನೆಕ್ಸ್ಟ್ ಸ್ಪಾಟ್ ಬಂದುಬಿಟ್ಟು ನಮಗೆ ಎತ್ತಿನ ಭುಜ ತೋರಿಸುತ್ತೆ. ಆಮೇಲೆ ಬೆಟ್ಟದ ಭೈರವೇಶ್ವರ ಟೆಂಪಲ್, ಅದೆಲ್ಲ ನಮ್ಮ ಮೂಡಿಗೆರೆದೇ ಬರುತ್ತೆ. ನೀವು ದೇವ್ರ ಮನೆ ಅದನ್ನು ಅವ್ರು ಕ್ಲೈಮ್ ಮಾಡ್ತಾರೆ. ಆ್ಯಕ್ಚುಲಿ ನಮ್ಗೆ ಇಲ್ಲಿ ಹತ್ತಿರದಿಂದ, ನಮ್ಮ ಮೂಡಿಗೆರೆ ತಾಲೂಕು, ನಮ್ಮ ಕೊಟ್ಟಿಗೆಹಾರದಿಂದ ದೇವ್ರ ಮನೆ ಬರೀ 10 ಕಿಲೋಮೀಟರ್ ಆಗುತ್ತೆ. ಒಳ್ಳೆ ಪಾಯಿಂಟ್, ದೇವ್ರ ಮನೆ ಟೆಂಪಲ್ ಇದೆ, ಹಳೇ ಟೆಂಪಲ್, ಸುಮಾರು 1000 ವರ್ಷದ ಹಳೆ ಟೆಂಪಲ್. ಆಮೇಲೆ ನಿಮಗೆ ವ್ಯೂ ಪಾಯಿಂಟ್ ತುಂಬಾ ಚೆನ್ನಾಗಿದೆ. ನಿಮಗೆ ಬೆಳಗ್ಗೆ ಹೋದ್ರೆ ಯಾರಿಗೂ ನಡಲಿಕ್ಕೆ ಕೂಡ ಆಗದಂತ ಸಿಂಪಲ್ ರಿಸ್ಕ್. ಎಲ್ಲ ಫ್ಯಾಮಿಲಿ ಮಂಗಳೂರವರು ತುಂಬಾ ಜನ ಬರೋದು, ಮಂಗಳೂರವರು ಬರೋದೇ ದೇವ್ರ ಮನೆಗೆ, ಅಂದ್ರೆ ಅಷ್ಟು ಚೆನ್ನಾಗಿದೆ. ಸಿಂಪಲ್ ಆಗಿ ರಾಣಿಜರಿ, ಮೈದಾಡಿ ದೇವ್ರ ಮನೆ ಮುಗಿಸ್ಕೊಂಡು ಹಿಂಗೆ ಕೊಟ್ಟಿಗೆಹಾರಕ್ಕೆ ಬಂದರೆ, ಕೊಟ್ಟಿಗೆಹಾರದಲ್ಲಿ ಒಳ್ಳೆ ಅಂದರೆ ಹಳೇ ವಸ್ತು ಸಂಗ್ರಹಾಲಯ, ಪೂರ್ಣಚಂದ್ರ ತೇಜಸ್ವಿಯವರ ಸಂಗ್ರಹಾಲಯ ತುಂಬ ಚೆನ್ನಾಗಿ ಅಪ್ಡೇಟ್ ಆಗಿದೆ. ಒಳ್ಳೆ ಬುಕ್ಗಳು ಸಿಗುತ್ತೆ, ಪೇಂಟಿಂಗ್ ಸಿಗುತ್ತೆ, ಬರಹಗಳು ಸಿಗ್ತವೆ. ಅಲ್ಲಿ ಹೋದರೆ ಒಳ್ಳೆ ನಾಲೆಡ್ಜ್, ಕೀಟಗಳ ಪ್ರಪಂಚನೇ ಇದೆ. ಸುಮಾರು 1.5 ಲಕ್ಷದ ಕೀಟಗಳ ಪ್ರಪಂಚನೇ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಒಳ್ಳೆ ಉದ್ಯಾನವನ. ಅದನ್ನು ಮುಗಿಸ್ಕೊಂಡು ನೀವು ಹಂಗೆ ಬಂದರೆ ಈ ಕಡೆ ಹೋದರೆ ನಿಮಗೆ ಫೇಮಸ್ ಸ್ಪಾಟು ರಾಣಿಜರಿ. ರಾಣಿಜರಿಗೆ ಹೋದರೆ ನಿಮಗೆ ಈವ್ನಿಂಗು ಅಲ್ಲಿ ಸನ್ಸೆಟ್ಟು ಮತ್ತು ಕ್ಲೌಡ್ ಬ್ರೆಸ್ಟ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದನ್ನು ಸೆಪ್ಟೆಂಬರ್ ತಿಂಗಳಲ್ಲಿ, ಆಗಸ್ಟ್ ತಿಂಗಳಲ್ಲಿ ನೋಡೋಕೆ ಸಖತ್ತಾಗಿ ಮಜಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟು ಬಂಡಾಜೆ ಟ್ರೆಕ್ಕಿಂಗ್, ಅದೇ ಸ್ಟಾರ್ಟಿಂಗ್ ಪಾಯಿಂಟ್. ಇದಕ್ಕೆ ಹೋಗೋದು ಫ್ರೀ ಇರುತ್ತೆ.
4 ವೀಲ್ ಗಾಡಿಯಲ್ಲಿ ತಗೊಂಡು ಹೋಗ್ಬೋದು, ನಡ್ಕೊಂಡು ಹೋಗ್ಬೋದು. ಅಲ್ಲಿ ಒಂದು ಅರ್ಧ ಕಿಲೋಮೀಟ್ರ್ ನಡೀಕಿರುತ್ತೆ. ನಿಮ್ಮದೇ ಬೈಕ್ಗಳೆಲ್ಲ ಈಸಿಯಾಗಿ ಹೋಗುತ್ತೆ. ಅಲ್ಲಿ ಹೋಗಿ ನಿಲ್ಸಿದ ಮೇಲೆ ಅಲ್ಲಿಂದ ನಿಮಗೆ ಬಂಡಾಜ ಫಾಲ್ಸ್ ಟ್ರೆಕ್ಕಿಂಗು, ಆಮೇಲೆ ಬಲ್ಲಾಳರಾಯನದು ಕೋಟೆ ಇದೆ, ಅದು 4 ಕಿಲೋಮೀಟ್ರ್ ಟ್ರೆಕ್ಕಿಂಗ್, ಇದು 8 ಕಿಲೋಮೀಟ್ರ್ ಟ್ರೆಕ್ಕಿಂಗು. ತುಂಬ ಚೆನ್ನಾಗಿದೆ. ನಿಮ್ಮ ಮಳೆಗಾಲದಲ್ಲಿ ಆಗಸ್ಟ್ ಸೆಪ್ಟೆಂಬರಲ್ಲೆಲ್ಲ ನಿಮಗೆ ಫಾಲ್ಸ್ ತುಂಬ ಚೆನ್ನಾಗಿರುತ್ತೆ. ಅದು ಫೇಮಸ್. ಬಟ್ ಅಲ್ಲಿಂದ ಬಂದರೆ ನಿಮಗೆ ಕೊಡಿಗೆ ಫಾಲ್ಸು ಒಳ್ಳೆ ನೀರು, 365 ಡೇಸ್ ಇರೋ ಫಾಲ್ಸ್ ವಾಟ್ರ್ ಇರೋಂಥ ಜಾಗ ಇದ್ದರೆ ಅದು ನಮ್ಮ ಮೂಡಿಗೆರೆಯಲ್ಲಿ ಕೊಡಿಗೆ ಫಾಲ್ಸ್ ತುಂಬ ಚೆನ್ನಾಗಿರುತ್ತೆ. ಅದು ನೇತ್ರಾವತಿಗೆ ಹೋಗುವಂಥ ನೀರು ತುಂಬ ಚೆನ್ನಾಗಿದೆ. ಹಾಗೆ ಅಲ್ಲಿಂದ ಬಂದರೆ ನಮಗೆ ಹೇಮಾವತಿ ಉಗಮ ಸ್ಥಾನ. ಏನು ಹೇಮಾವತಿ ಕಾವೇರಿಗೆ ಸೇರುತ್ತೆ, ಇವತ್ತು ಚಿಕ್ಕಮಂಗ್ಳೂರಿಗೆ, ಬೇಲೂರಿಗೆ, ಹಾಸನಿಗೆ ಕುಡಿಯೋ ನೀರು ವ್ಯವಸ್ಥೆ ಇದೆಯಾ, ಅದು ಹೇಮಾವತಿ ಉಗಮ ಸ್ಥಾನ. ಅಲ್ಲಿ ಒಂದು ಒಳ್ಳೆ ಗಣಪತಿ ಟೆಂಪಲ್, ಒಳ್ಳೆ ಕೆರೆ, ಉಗಮ ಸ್ಥಾನ ತುಂಬ ಚೆನ್ನಾಗಿದೆ. ಹಾಗೆ ಕೆಳಗೂರು ಟೀ ಎಸ್ಟೇಟು, ಫೇಮಸ್ ಟೀ ಎಸ್ಟೇಟು, ಕೆಳಗೂರು ಟೀ ಎಸ್ಟೇಟು. ಹಾಗೆ ನೀವು ಮುಂದೆ ಹೋದರೆ ನಿಮಗೆ ಕಳಸದಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಹೋಗ್ಬೋದು, ಹೊರನಾಡು ಹೋಗ್ಬೋದು, ಕಳಸೇಶ್ವರ ಟೆಂಪಲ್ ಹೋಗ್ಬೋದು. ಆಮೇಲೆ ಸೂರ್ಮನೆ ಫಾಲ್ಸು ಫೇಮಸ್ಸು, ಇದು ಅಂದರೆ ಸೂರ್ಮನೆ ಫಾಲ್ಸು. ಇನ್ನು ನಿಮ್ಮ ಸಂಸೆಗೆ ಹೋದರೆ ಸಂಸೆ ಈ ಏನು ರಾಣಿಜೇರಿ ಆಪೋಸಿಟ್ ಇದೆ ಅದ್ರದ್ದು ವ್ಯೂ ಪಾಯಿಂಟ್, ಆ ಕಡೆಯಿಂದ ರಾಣಿಜೇರಿಗೆ ಡೆಡ್ ಆಪೋಸಿಟ್ಟು ತುಂಬ ಚೆನ್ನಾಗಿ ಕಾಣುತ್ತೆ. ಅಲ್ಲಿಂದ ಬೇಕಾದಷ್ಟು ಟ್ರೆಕ್ಕಿಂಗ್ ಹೋಗ್ತಾರೆ. ಅಲ್ಲಿ ಹಾರ್ಟ್ ಸಿಂಬಲ್ ಇರೋಂಥ ಒಂದು ಗದ್ದೆ ಇದೆ ಸಂಸೆ ಹತ್ರ. ಆಮೇಲೆ ನಿಮಗೆ ನೀವು ಮೈದಾಡಿ ಹೋಗ್ಬೋದು ಇಲ್ಲಿಂದನೇ. ನೀವು ರಾಣಿಜೇರಿ ಆದ್ಮೇಲೆ ನೆಕ್ಸ್ಟ್ ಇದರಿಂದ ಮೈದಾಡಿ, ಭಾರಿ ಬೈಕಲ್ಲಿ ಆಫ್ ರೋಡು ಅದು ಇದು ಚೆನ್ನಾಗಿ ತಿರುಗಾಡೋದಕ್ಕೆ ಮೈದಾಡಿ ತುಂಬ ಚೆನ್ನಾಗಿದೆ. ಆಮೇಲೆ ನೀವು ಹೊರನಾಡು ಆದಮೇಲೆ, ಹೊರನಾಡಿಂದ ಮುಂದೆ ನಿಮಗೆ ಏನು ನೀವು ಎಲ್ಲರೂ ಇದನ್ನು ಮುಳ್ಳಯ್ಯನಗಿರಿಗಿಂತನೂ ಮುಳ್ಳಯ್ಯನಗಿರಿಗೆ ರೆಸ್ಟ್ರಿಕ್ಷನ್ ಅದಿದೆ. ಆದರೆ ಕ್ಯಾತನಮಕ್ಕಿಗೆ ಹೋಗಬೇಕು, ಭಾರಿ ಚೆನ್ನಾಗಿರುತ್ತೆ. ಕ್ಯಾತನಮಕ್ಕಿ 365 ಡೇಸ್ ಡ್ರಿಸ್ಲಿಂಗ್ ಬರೋಂಥ ಇದು. ಬೇರೆ ಕಡೆ ಬಿಸಿಲಿದ್ರು ಅಲ್ಲಿ ಡ್ರಿಸ್ಲಿಂಗ್ ಇರುತ್ತೆ, ಒಳ್ಳೆ ಇದಿರುತ್ತೆ. ಏನು ತುಂಬ ಗುಡ್ಡಗಳು, ಒಂದೇ ಇದರಲ್ಲಿ ತುಂಬ ಗುಡ್ಡ. ಕ್ಯಾತನಮಕ್ಕಿಗೆ ಹೋಗ್ಬೋದು. ಆಮೇಲೆ ನೀವು ಕುದುರೆಮುಖ ಟ್ರೆಕ್ಕಿಂಗ್ ಪಾಯಿಂಟ್ಸ್ ಇದೆ, 3-4 ಟ್ರೆಕ್ಕಿಂಗ್ ಪಾಯಿಂಟ್ಸ್ ಇದೆ. ಕುರಂಜಲು, ಕುದುರೆಮುಖ, ಈ ಥರದ್ದು ತುಂಬ ಟ್ರೆಕ್ಕಿಂಗ್ ಪಾಯಿಂಟ್ಗಳಿಗೆ ಇಲ್ಲಿಂದ ಹೋಗ್ಬೋದು. ಇದೆಲ್ಲ ಒಂದೂವರೆ ಗಂಟೆ ಇದು ಇದು ಇಟ್ಕೊಂಡು ನಾವು ಹೋಮ್ ಸ್ಟೇ ಶುರು ಮಾಡಿದ್ವಿ. ಚೆನ್ನಾಗಿ ನಡೀತದೆ. ಒಳ್ಳೆ ಪ್ಲೇಸ್ಗಳು ತುಂಬ ಎಂಜಾಯ್ ಮಾಡೋದು. ಬೆಂಗಳೂರಿಂದ ಮತ್ತು ಮಂಗಳೂರಿಂದ ಬರೋರು, ಮಂಗಳೂರಿಂದ ಜಾಸ್ತಿ ಬರೋರೆಲ್ಲ ದೇವ್ರ ಮನೆಗೆ ಹೋಗ್ತಾರೆ. ಓಕೆ, ನಮ್ಮದು ರೆಸಾರ್ಟ್ ಆಗಲಿ, ಇಲ್ಲಿದ್ದು ಪ್ಲೇಸಿದ ಬಗ್ಗೆ ಆಗಲಿ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟರು. ಸೊ ನಾವು ಬರ್ತಾನೆ ಇರ್ತೇವೆ, ನಾವು ಹಿಂದಿನಿಂದಲೂ ಬರ್ತಾ ಇರ್ತೇವೆ. ಹಾಗೆ ಇವತ್ತೊಂದು ನಮ್ಮದೇ ರೆಸಾರ್ಟ್ ನಮ್ಮ ಮನೆ ಆಗಿ ಉಂಟು, ಅದೆಲ್ಲ ವೀಡಿಯೋ ಮಾಡಿ ಒಂದು ನಾನು ಲಾಗಲ್ಲಿ ಹಾಕ್ತೇನೆ, ಇವರದ್ದು ಡೀಟೇಲ್ಸ್ ಹಾಕ್ತೇನೆ. ಹಾಗೆ ನನಗೆ ಕೂಡ ಕಾಲ್ ಮಾಡ್ಬೋದು, ಇಲ್ಲಾಂದರೆ ಇವರ ನಂಬರ್ ಮೆನ್ಷನ್ ಮಾಡ್ತೇನೆ. ಅವರಿಗೆ ಕಾಲ್ ಮಾಡಿ, ನಮ್ಮ ಮಂಗಳೂರವರು ಎಲ್ಲರೂ ಕರ್ನಾಟಕದವರು ಆದಷ್ಟು ಬನ್ನಿ, ಒಳ್ಳೆ ಫೆಸಿಲಿಟಿ ಕೊಡ್ತಾರೆ, ಒಳ್ಳೆ ಸರ್ವಿಸ್ ಉಂಟು ಇವಾಗ. ಪ್ರೈಸಿಂಗ್ ಇದ್ದು ಸರ್ ಅದೊಂದು ಹೇಳಿಗೆ ನನಗೆ. ಇಲ್ಲ, ಪ್ರೈಸಿಂಗ್ ಪ್ಯಾಕೇಜ್ ಏನಾದರೂ ವಿತ್ ಫುಡ್ ವಿತೌಟ್ ಫುಡ್ ಆ ಥರದ್ದು ಇದೆ. ಅದೇ ವಿತ್ ಫುಡ್. ನಾವು ಈಗ ಕೆಳಗಡೆ ನಮ್ಮದು ಎವರೇಜ್ ಇರೋಂಥದ್ದು ಕಾಟೇಜ್ ಇದೆ. ಅದು ಜನ ಜಾಸ್ತಿ ಇದ್ದರೆ ಪರ್ ಹೆಡ್ 400 ರೂಪೀಸಿಂದ ಶುರು ಮಾಡ್ತೀವಿ. ಅದು ಅಂದರೆ ನೀವು ಒಂದು 10 ಜನ ಇದ್ದರೆ 4,000 ರೂಪಾಯಿ ಕೊಟ್ಟರೆ ವಿತೌಟ್ ಫುಡ್. ಹಾಟ್ ವಾಟರ್ ಎನಿ ಟೈಮ್ ಎಲ್ಲ ಇರುತ್ತೆ. ವಿತ್ ಫುಡ್ ಆದರೆ ಒಂದು ವಿತ್ ಫುಡ್ 1000 ಅವ್ರದ್ದು ಹೆಂಗೆ ನೈಟ್ ನಾವು ಎರಡೇ ಕೊಡೋದು, ನೈಟ್ ಡಿನ್ನರ್ ಆ್ಯಂಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟು 1,200 ರೂಪೀಸಿಂದ ಶುರುವಾಗುತ್ತೆ ಪರ್ ಹೆಡ್. ಈ ಟ್ರೆಕ್ಕಿಂಗ್ ಟೀಮ್ ಎಲ್ಲ ಬಂದರೆ ನೈಟು ನಾನ್ ವೆಜ್ ಆ್ಯಂಡ್ ವೆಜ್. ನಾನ್ ವೆಜ್ ಮೇಜರ್ ಎಲ್ಲ ಬಂದವರಿಗೆಲ್ಲ ನಾನ್ ವೆಜ್ 2-3 ಐಟಮ್ ನಾನ್ ವೆಜ್ ಇರುತ್ತೆ, ಪ್ಲಸ್ ರೈಸ್ ಐಟಮ್ ಇರುತ್ತೆ, ಪ್ಲಸ್ ಚಪಾತಿ ಇರುತ್ತೆ. ಈ ಥರದ್ದೆಲ್ಲ ಒಟ್ಟು ತುಂಬ ಏನು ಅನ್ಲಿಮಿಟೆಡ್ ನಮ್ದೇನಿದಿಲ್ಲ. ಇಲ್ಲಿ ನಮ್ಮದು ಮೈನ್ ರೂಮ್ಸ್ ಎಲ್ಲ 1,500 ರೂಪೀಸ್ ವಿತ್ ಫುಡ್ ಚಾರ್ಜ್ ಮಾಡ್ತೀವಿ. ವಿತೌಟ್ ಫುಡ್ 700 ರೂಪೀಸ್ ಚಾರ್ಜ್ ಮಾಡ್ತೀವಿ. ಜನ ಅದನ್ನು ಡಿಪೆಂಡ್ ಆನ್ ಅದು. ಇನ್ನೂ ಚೆನ್ನಾಗಿ ಬೇಕು ಅಂದರೆ ಅವ್ರು ಏನಾದ್ರು ಅವ್ರದ್ದೇ ಕಸ್ಟಮೈಸಿಂಗ್ ಇದ್ದರೆ ಅದನ್ನು ನಾವು ಮಾಡ್ತೀವಿ. ಅವರು ಹೆಂಗೆ ಬೆಡ್ ಬೇಕು, ಹೆಂಗೆ ಅವ್ರದ್ದು ಹೈಫೈ ವ್ಯವಸ್ಥೆ ಬೇಕು, ಅವ್ರದ್ದು ಪ್ರೈಸಿಂಗ್ ನೋಡ್ಬಿಟ್ಟು ನಾವು ಹ್ಯಾಂಡಲ್ ಮಾಡ್ತೀವಿ. ತೀರಾ ನಾವು ಯಾವತ್ತೂ 2,000 ರೂಪಾಯಿ ಆ ಥರ ಪ್ರೈಸ್ ಮಾಡಿಲ್ಲ. ಕಸ್ಟಮರ್ ನೋಡ್ಬಿಟ್ಟು ಸರ್ವಿಸ್. ಓಕೆ, ನಮಗೆ ಇಷ್ಟ ತನಕೊಂದು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟರು. ಸೊ ಇಲ್ಲಿದ್ದು ರೆಸಾರ್ಟ್ ಇದು ಫ್ರೆಂಡ್ಲಿ ಆಗಿ ಥ್ಯಾಂಕ್ಸ್ ಹೇಳ್ತಾ, ನಾವು ಇನ್ನು ನೆಕ್ಸ್ಟ್ ಇಲ್ಲಿದ್ದು ರೂಮ್ಸ್ ಇದೆಲ್ಲ ನಾವು ತೋರಿಸ್ತೇವೆ ವಿಡಿಯೋದಲ್ಲಿ, ಅದನ್ನು ನೋಡುವ. ಓಕೆ, ಥ್ಯಾಂಕ್ ಯು. ನಮ್ಮ ಇದಕ್ಕೆ ಬಂದಿತ್ತು. ಆಯಿತು, ಅದು ಇದನ್ನಲ್ಲಿ ಈ ಕಡೆದು ರೂಮ್